ಶ್ರೀ ವಸಂತ ಅವರೇ, ಹ. ನಿಮ್ಮ ಪ್ರತಿಭೆಯನ್ನು ಮೆಚ್ಚಿ ನಿಮ್ಮನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಅನೇಕ ಸಂಘಟನೆಗಳು ನಿರಂತರವಾಗಿ ನಿಮ್ಮನ್ನು ಪ್ರೋತ್ಸಾಹಿಸ್ತಾ ಬಂದಿದ್ದಾವೆ. ಹೌದು. ಅದರಲ್ಲಿಯೂ ಕರ್ನಾಟಕ ಜಾನಪದ ಪರಿಷತ್ ಅಥವಾ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿ ಎನ್ನುವ ಹೆಸರಿನಲ್ಲಿ ಅನೇಕ ಮಂದಿ ಪ್ರತಿಭಾವಂತರು ಒಂದು ಚಾವಣಿ ಅಡಿಯಲ್ಲಿ ನಿರಂತರವಾಗಿ ನಿಮ್ಮನ್ನು ಪ್ರೋತ್ಸಾಹಿಸ್ತಾ ಬಂದಿದ್ದಾರೆ. ಅವರ ಬಗ್ಗೆ ಸ್ವಲ್ಪ ನಿಮ್ಮ ಅನುಭವ ಹಂಚಿಕೊಳ್ಳಿ. ಅಂದ್ರೆ ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿ ಅದು ನನಗೆ ನಮ್ಮ ಅಖಿಲೇಶ್ ಅಣ್ಣ ಇದಾರಲ್ಲ, ಅಖಿಲೇಶ್ ನಗುಮಗಂ ಒಬ್ಬ ಪತ್ರಕರ್ತರಾಗಿ, ಛಾಯಾಗ್ರಾಹಕರಾಗಿ, ಸಂಘಟಕರಾಗಿ, ಕರ್ನಾಟಕ ರಾಜ್ಯ ಪತ್ರಕರ್ತರ ಸಂಘದ ರಾಜ್ಯ ಸಮಿತಿ ಸದಸ್ಯರು. ಬಹಳ ದೊಡ್ಡ ಕೆಲಸ ಮಾಡ್ತಾರೆ. ಅವರಿಂದ ಪ್ರೋತ್ಸಾಹ ಬಂದಿದೆ. ಆಮೇಲೆ ಸುಬ್ಬಯ್ಯಗಟ್ಟೆ ಅವರು, AR ಸುಬ್ಬಯ್ಯಗಟ್ಟೆ ಅವರು ಇವತ್ತು ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಅವರು ಕೂಡ ನಿಮ್ಮನ್ನು ಪ್ರೋತ್ಸಾಹಿಸ್ತಾರೆ. ಅದರಿಂದ ಆ ಪ್ರೋತ್ಸಾಹದಿಂದ ನಾನು ಈಗ ಬಂದಿದ್ದಲ್ಲದೆ ಈಗ ವಸಂತ ಬಾಡಕ ಅಂತ ಹೇಳಿದ್ರೆ ಎಲ್ಲಾರೇ ಗೊತ್ತಿದೆ. ಈಗ ನೋಡಿ, ಅದು ಆನೆ ಅಂತ ಹೇಳಿದ್ರೆ ಅದು ಪ್ರತ್ಯೇಕ ಹೇಳ್ಬೇಕಾಗಿಲ್ಲ, ಆನೆ ಅಂತ ನೋಡಿದ್ರೆ ಗೊತ್ತಾಗ್ತದೆ ಅದು ಆನೆ. ಹೌದು, ಹಾಗೆ ಈಗ ವಸಂತ ಬಾಡಕ ಅಂತ ಗೊತ್ತಾಗುತ್ತೆ. ಆದ್ರೆ ಆ ಆನೆ ಅಲ್ಲಿ ಬರ್ಬೇಕಿದ್ರೆ ಅದಕ್ಕೆ ಪೂರಕವಾದ ವಾತಾವರಣವನ್ನು ಸೃಷ್ಟಿಸಿದವರು ಅನೇಕ ಮಂದಿ. ಬಹಳ ಒಳ್ಳೆ ಮಾತನ್ನ ಹೇಳಿದಿರಿ. ಅದನ್ನು ಕೃತಜ್ಞತಾ ಪೂರ್ವಕವಾಗಿ ತಾವು ಸ್ಮರಿಸ್ತೀವಿ. ಖಂಡಿತ. ಇನ್ನೊಂದು ವ್ಯಕ್ತಿತ್ವವನ್ನು ನಾವು ಗುರುತಿಸುವಾಗ ಉದರೇಶ್ವರ ಪ್ರಸಾದರು ಅಂತ ಒಬ್ಬ ಒಳ್ಳೆ ಸಾಹಿತ್ಯ ರಚನೆಕಾರರಾಗಿ, ಒಬ್ಬ ಒಳ್ಳೆಯ ಕಲಾವಿದರಾಗಿ, ಒಬ್ಬ ಕಲಾ ಸಂಘಟಕರಾಗಿ ಇವತ್ತು ವಿಶೇಷವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಗುರುತಿಸಿಕೊಂಡವರು. ಈಗ ನೋಡಿದ್ರೆ ನಿರಂತರವಾಗಿ ಅವರ ಸಾಹಿತ್ಯ ನಿಮ್ಮ ಹಾಡು, ಅವರ ಸಾಹಿತ್ಯ ನಿಮ್ಮ ಹಾಡು ಸಾಮಾಜಿಕ ಜಾಲತಾಣಗಳಲ್ಲಿ ಕಂಡು ಬರ್ತದೆ. ಹಾಗಿರುವಾಗ ನಿಮ್ಮ ಮತ್ತು ಅವರ ಒಂದು ಸ್ನೇಹ ಸಂಬಂಧದ ಬಗ್ಗೆ ತಿಳಿಸಿ. ಸ್ನೇಹ ಸಂಬಂಧ ಅಂದ್ರೆ ನಾನು ಅವರದೇ ಆಲ್ಬಮ್ ಹಾಡು ಮಾಡಿದ್ದೀನಿ. ಅವರ ಆಲ್ಬಮ್ ಮಾಡುವಾಗ ಅವರ ಆಲ್ಬಮ್ ಎಷ್ಟೇ ಸಹಾಯ ಮಾಡುದಲ್ಲ, ಇನ್ನೂ ಒಂದೊಬ್ರು ಸಾಹಿತಿ ಕವಿತೆ ಬರೀತಾರಲ್ಲ, ಅವರಿಗೂ ಇವರಿಂದ ಸಹಾಯ ಇದೆ. ಒಂದು ಸಹಾಯ ಅಂದ್ರೆ ಎತ್ತಿದ ಕೈ, ಬೇರೆ ಬೇರೆ ರೀತಿಯಲ್ಲಿ ಯಾವ ರೀತಿಯಲ್ಲಿ ಸಹಾಯ ಮಾಡ್ತಾರೆ ಅವರು ಪ್ರತಿಯೊಬ್ಬರಿಗೂ ಕೂಡ. ಅವರ ಮನಸ್ಸದೇ ಒಂದು ಮಗುವಿನ ಮನಸ್ಸಂತ ಹೇಳ್ಬೇಕು. ಒಂದಿಷ್ಟು ನೋವು ಬರ್ತದೆ ಅವರಿಗೆ, ಅದನ್ನು ಸಹಿಸುವಂತ ಶಕ್ತಿ ಅವ್ರಿಗೆ ಇರುದಿಲ್ಲ. ಅದು ಆಗಿರುವಾಗ ಅವರು ಅವರದೇ ಆಲ್ಬಮ್ ಸಾಂಗ್ ಮಾಡಿದೀನಿ, ಅವರಿಂದ ನಾವು ಎಷ್ಟು ಸಹಾಯ ಪಡ್ಕೊಂಡು ಇನ್ನೊಬ್ಬರದು ಮಾಡಿದೀವಿ ಅಂತ ಹೇಳಿ ತುಂಬಾ. ಈ ನೋಡಿ, ಒಂದಿಷ್ಟಿಗೆ ವರ್ಷ ಆಯ್ತು ಅವರಿಗೆ ಸಂಗೀತ ಕ್ಷೇತ್ರಕ್ಕೆ, ಸಾಹಿತ್ಯ ಕ್ಷೇತ್ರಕ್ಕೆ ಬಂದು. ಆದ್ರೆ ಅವರ ಸಾಧನೆ ನೋಡಿ ತುಂಬಾ ಇದೆ. ಇದಲ್ಲ ನಮ್ಮ ಇದೇ ಜಾಗದಲ್ಲಿ ಅವ್ರನ್ನು ದೊಡ್ಡ ಸನ್ಮಾನ ಮಾಡಿದ್ವಿ ನಾವು ಅವರಿಗೆ. ಇಲ್ಲಿಯೇ ಇದೇ ಕ್ಷೇತ್ರ ವಿಷ್ಣುಮೂರ್ತಿ ಇದೇ ಜಾಗದಲ್ಲಿ ಅವರಿಗೆ ನಾವು ಒಂದು ದೊಡ್ಡ ಸನ್ಮಾನ ಮಾಡಿದ್ದೀವಿ. ಅದೆಲ್ಲ ಅವರಿಗೆ ಒಂದು ಬಂದಂತ ದೊಡ್ಡದು ಒಂದು ಕೊಡುಗೆ ಅಂತ ಹೇಳ್ಬೇಕು ನಾವು. ಅಂತೂ ನಿಮ್ಮ ಒಳಗೆ ಒಂದು ಕೊಡುಕೊಳ್ಳುವ ಒಂದು ಸ್ನೇಹ ಸಂಬಂಧ ಇದ್ದೇ ಇದೆ. ಅದರ ಜೊತೆಯಲ್ಲಿ ಮತ್ತೊಬ್ಬರ ವ್ಯಕ್ತಿತ್ವವನ್ನು ನಾವು ಗುರುತಿಸಿಕೊಳ್ಬೇಕು. ಪ್ರಭಾಕರ ಕಲ್ಲೂರಾಯ ಬನದಗದ್ದೆ ಅಂತ ಒಬ್ಬರು ಧೀಮಂತ ವ್ಯಕ್ತಿ ಇದ್ದಾರೆ. ಕೃಷಿಕರಾಗಿ, ಸಾಮಾಜಿಕ ಕಾರ್ಯಕರ್ತರಾಗಿ, ಸಾಹಿತಿಯಾಗಿ, ಕವಿಯಾಗಿ ಬಹಳ ದೊಡ್ಡ ಹೆಸರು ಮಾಡಿದವರು. ಅವರಿಗೂ ಮತ್ತು ನಿಮಗೂ ಒಂದು ಸ್ನೇಹ ಸಂಬಂಧ ಇದೆ. ನಿಮ್ಮ ಅನೇಕ ವಿಚಾರಗಳಲ್ಲಿ ಅವರು ಕಾಣಿಸಿಕೊಂಡವರು, ಅನೇಕ ವಿಚಾರಗಳಿಗೆ ಹೆಗಲು ಕೊಟ್ಟವರು. ಸ್ವಲ್ಪ ಆ ಬಗ್ಗೆ ಹೇಳಿ. ಆ ಬಗ್ಗೆ ಅಂದ್ರೆ ಅವ್ರದ್ದು ಹಾಗೆ, ಈಗ ಒಬ್ಬ ಕಲಾವಿದ, ಈಗ ನಾನೊಬ್ಬ ಕಲಾವಿದ ಅಂತ ಹೇಳಿಬಿಟ್ರೆ ಅದಕ್ಕೆ ಪ್ರತಿಯೊಬ್ಬರ ಪ್ರೋತ್ಸಾಹ, ಸಹಾಯ ಸಹಕಾರ ಬೇಕೇ ಬೇಕು. ಈಗ ನಾನೊಬ್ಬ ಕಲಾವಿದ ಅಂತ ಮನೆಯಲ್ಲಿ ಕೂತ್ಕೊಂಡು ಹಾಡೋದು, ಇಲ್ಲ ಯಾವ್ದೋ ವೇದಿಕೆಯಲ್ಲಿ ಹೋಗಿ ಹಾಡೋದು ಅದಲ್ಲ. ಈಗ ನಾವಿಗೆ ಬೇರೆ ಏನಾದ್ರು ಬೇಕಿದ್ರೆ ಅಂತ ವ್ಯಕ್ತಿಗಳು ನಮಗೆ ಮುಖ್ಯವಾಗಿ ಬೇಕಾಗುತ್ತೆ. ಈಗ ನಾವು ಮೊನ್ನೆ ಬೆಂಗಳೂರಿಗೆ ಹೋಗಿದ್ದೀವಿ ಪ್ರಯಾಣ, ಅದಕ್ಕೆ ಪ್ರತಿಯೊಂದಕ್ಕೆ ಕೂಡ ಅವರೊಂದು ಸಹಾಯ ಸಹಕಾರ. ಅಲ್ಲಿ ವಿ ಮನೋಹರ್ ಅವರ ಜೊತೆ ಒಂದೆರಡು ದಿನ ಕಳೆದದ್ದು, ಅದೆಲ್ಲ ಒಂದು ಮರೆಯಲಾದ ಘಟನೆ. ಅದು ನಮ್ಮ ಇಲ್ಲಿ ಮಂಡ್ಯದ ಸಹನ ಮಂಡ್ಯ ಅವರ ಸಾಹಿತ್ಯಕ್ಕೆ ಅಲ್ಲಿ ಅವರು ರಿಲೀಸ್ ಮಾಡಿದಲ್ಲಿ ಬೆಂಗಳೂರಲ್ಲಿ ಹಾಮ ಸತೀಶ್ ಅವರ ನೇತೃತ್ವದಲ್ಲಿ ಅಲ್ಲಿ ನಾವು ಮಾಡಿದ್ದೀವಿ. ಅದೆಲ್ಲ ಈ ಕಲೋರಾಯಿಂದ ಬಂತು. ಅವರು ಅದಕ್ಕೆ ಬೇಕಷ್ಟು ಖರ್ಚು ಮಾಡಿದ್ದಾರೆ ಈ ಒಂದು ಹಾಡಿಗೆ ಬೇಕಾಗಿ. ಅವ್ರಿಗೂ ನೋಡಿ ಇನ್ನೊಬ್ಬರಿಗೆ ಸಹಾಯ ಮಾಡ್ತಾರೆ, ಅವ್ರದ್ದು ನೋಡಲ್ಲ ಅವರು, ಇನ್ನೊಬ್ಬರಿಗೆ ಅದು ಬೆಳೆಯುವಂತ ಪ್ರೋತ್ಸಾಹ ಅವರಿಂದ ಬರುತ್ತೆ. ಹಾಗೆ ಅದ್ರ ಜೊತೆಗೆ ಮತ್ತೆ ಈಗ ನಿಮ್ದು ಕೂಡ, ಈಗ ನೀವು ಕೂಡ ನಮ್ಮೊಂದು ಕಾರ್ಯಕ್ರಮದ ಯಾವುದೊಂದು ಕಾರ್ಯಕ್ರಮ ಮಾಡುವಾಗ ಇದು ಧ್ವನಿವರ್ಧಕ ಸೌಂಡು, ಆಮೇಲೆ ನಿರೂಪಣೆ ಅದು ಇದ್ರೆ ಅದು ಚಂದ. ಈಗ ಒಂದು ನಿರೂಪಣೆ ಬೇಕೇ ಬೇಕು ಯಾವುದೇ ಒಂದು ಕಾರ್ಯಕ್ರಮ ಇದ್ರೆ. ಹಾಗಿರೋ ನಾವು ಹಾಡ್ತೀವಿ, ಈಗ ನಾನು ವಸಂತ ಹಾಡ್ತೀನಿ ಅಂತ ಹೇಳಿಬಿಟ್ರೆ ಅದಾಗಲ್ಲ. ಅಲ್ಲಿ ಯಾವ್ದು ಬೇಕು ಅದು ಇರ್ಬೇಕಲ್ಲಿ, ಅದ್ರದ್ದು ಕಾರ್ಯಕ್ರಮ. ಬಹಳ ಒಳ್ಳೆ ಮಾತು. ಅದರ ಜೊತೆಯಲ್ಲಿ ಶ್ರೀವಾರಿ ಮೆಲಡೀಸ್ ಎನ್ನುವ ಹೆಸರಿನಲ್ಲಿ ತಾವು ಮಾಡಿದಂತಹ ಸಂಘಟನೆ, ರಚಿಸಿದ ಸಂಘಟನೆ ಇವತ್ತು ಈ ಮಟ್ಟಕ್ಕೆ ಬೆಳೆದಿದೆ ಅಂತ ಆದ್ರೆ ಅದರ ಎಲ್ಲ ಕಲಾವಿದರು ಕೆಲವರು ನಿರಂತರವಾಗಿ ನಿಮ್ಮ ಜೊತೆಗಿದ್ದಾರೆ, ಮತ್ತೆ ಕೆಲವರು ಯಾವುದೋ ಕಾರಣದಿಂದ ಸ್ವಲ್ಪ
ದೂರ ಸರಿದಿದ್ದಾರೆ, ಹೌದು. ಮತ್ತೆ ಕೆಲವರು ಹೋಗಿದ್ದಾರೆ ಬಂದಿದ್ದಾರೆ, ಇದು ಇರ್ತದೆ ಒಂದು ಸಹಜವಾಗಿ. ಹೌದೌದು ಅಂತೂ ಎಲ್ಲ ಕಲಾವಿದರ ಪ್ರೋತ್ಸಾಹ ಹಾ. ನಿಮ್ಮ ಜೊತೆಗಿದ್ದೆ ಅಂತ ನಾವು ತಿಳ್ಕೊಳ್ತೇವೆ. ಹೌದು. ನೀವೇನ್ ಹೇಳ್ತೀರಿ? ಅಂದ್ರೆ ವಾರಿ ಮ್ಯೂಸಿಕಲ್ಸ್ ಅದೊಂದು ದೈವದ ಹೆಸರಲ್ಲಿ ಇರುವುದು. ಹಾಗಿರುವಾಗ ಅದಲ್ಲಿ ಕಲಾವಿದರು ಹೋಗ್ತಾರೆ ಬರ್ತಾರೆ, ಹೋದವರು ಇಲ್ಲಿದ್ದವರು ನಮ್ಗೆ ಎಲ್ಲರೂ ಒಂದೇ. ಹಾಗಿರುವಾಗ ಈಗ ಈ ಟೀಮಲ್ಲಿ ಇದ್ದಾರೆ, ಪೆರುಮಲ್ ಲಕ್ಷ್ಮಣ ಇವರು ನಡಿದ್ದಾರೆ, ಆಮೇಲೆ ನೀವೇ ಇದ್ದೀರಿ ನಮ್ಮ ಇದರಲ್ಲಿ, ಹಾಡ್ತೀರಿ, ನಿರೂಪಣೆ ಮಾಡ್ತೀರಿ, ಆಮೇಲೆ ಮುರಳೀರ್ ಚಲ್ ಇದ್ದಾರೆ, ಮತ್ತೆ ರೇಷ್ಮಾ ಇದು ಕುಮ್ಮಡಜಿ ಇದ್ದಾರೆ, ಮತ್ತೆ ರಂಜಿತ್ ಅವರಿದ್ದಾರೆ, ರಂಜಿತ್ ದೇಲಂಪಡಿ ಇದ್ದಾರೆ, ಶೇಖರ್ ಪೂಜಾರಿ ಇದ್ದಾರೆ, ಆಮೇಲೆ ವೇಣುಗೋಪಾಲ್ ರೈಗಳಿದ್ದಾರೆ, ವೇಣುಗೋಪಾಲ್ ರೈ ಇದ್ದಾರೆ, ಮತ್ತೆ ನಮ್ಮ ಅರ್ಪಣಾ ಇಲ್ಲಿ ಈಶ್ವರಮಂಗಲ ಇದ್ದಾರೆ, ಇನ್ನು ಹಲವಾರು ಕಲಾವಿದರು ಇದರಲ್ಲಿ ಇದ್ದಾರೆ. ಹಾಗಿರುವಾಗ ಪ್ರತಿಯೊಬ್ಬರ ಸಹಾಯ ಸಹಕಾರ ಬೇಕಾಗುತ್ತೆ. ಈಗ ನಾನೊಂದು ಕಾರ್ಯವನ್ನು ಒಪ್ಪಿಕೊಂಡ್ರೆ ಅವ್ರದ್ದು ಅದಕ್ಕೆ ಸಪೋರ್ಟ್ ಹೌದು ಬೇಕಾಗುತ್ತೆ. ಹೌದು. ಈಗ ಒಂದು ಸಮಷ್ಟಿಯ ಕಲೆ ಹೌದು ರಸಮಂಜರಿ ಹಾ. ಎನ್ನುವಂಥದ್ದು ಹೌದು ಯಾರನ್ನೋ ಬಿಟ್ಟು ನಮಗೆ ನೋಡ್ಲಿಕ್ಕೆ ಇಲ್ಲ ಆಗುದಿಲ್ಲ. ಇಲ್ಲ ಇಲ್ಲ ಅಂದ್ರೆ ಅಲ್ಲಿ ಈಗ ನಾವು ಒಂದು ಟೈಮ್ ಅಂತ ಹೇಳ್ಕೊಂಡು ಹೋಗ್ತೀವಿ, ಆ ಟೈಮಲ್ಲಿ ಕಾರ್ಯ ಶುರು ಆಗಲ್ಲ, ಖಂಡಿತ ಲೇಟ್ ಆಗೇ ಆಗುತ್ತೆ. ನಾವು ಎಷ್ಟೇ ಲೇಟ್ ಆದ್ರೂ ಕೂಡ ನಮ್ಗೆ ತಾಳ್ಮೆ ಮುಖ್ಯ. ಯಾವ್ದೊಬ್ಬ ಕಲಾವಿದ ತಾಳ್ಮೆ ಇದ್ರೆ ಅದು ಏನು ಬೇಕಾದ್ರೂ ಮಾಡಬಹುದು. ಬಹಳ ಒಳ್ಳೆ ಮಾತು, ಬಹಳ ಒಳ್ಳೆ. ರಸಮಂಜರಿ ಕಾರ್ಯಕ್ರಮಗಳು ಎನ್ನುವಾಗಲೇ ಒಂದು ಮೂಗು ಮುರಿಯುವ, ಹೌದು. ಅದು ನಮಗೆಲ್ಲ ಹೇಳಿದ್ದಲ್ಲ, ಅದೇ. ನಮ್ಮ ಸಭ್ಯ ಸಮಾಜಕ್ಕೆ ಇದ್ದದ್ದಲ್ಲ ಹೌದು. ಎನ್ನುವ ಒಂದು ಭಾವ ಸಮಾಜದಲ್ಲಿ ಎಲ್ಲಾ ಕಡೆಯಲ್ಲಿ ಅಲ್ಲದಿದ್ರು ಕೆಲವರಲ್ಲಿ ಇವತ್ತಿಗೂ ಇದೆ. ಹೌದು. ಅದು ಸತ್ಯವಾ? ನೀವು ಅದನ್ನ ನಂಬ್ತೀರಾ? ಇಲ್ಲ ಅಂದ್ರೆ ಈ ರಸಮಂಜರಿ ಅಂದ್ರೆ ಅದು ಎಲ್ಲರಿಗೂ ಬೇಕಾಗುತ್ತೆ, ಆ ಹಾಡಿನಲ್ಲಿ ಬರುತ್ತೆ. ಈಗ ಕೆಲವರಿಗೆ ಅಂದ್ರೆ ಸೈಲೆಂಟ್ ಆಗಿ ಇರೋ ಹಾಡು, ಅವರ ಮನಸ್ಸಿಗೆ ಮುಟ್ಟುವಂತ ಒಂದು ಸಾಹಿತ್ಯ ಇರುತ್ತೆ, ಸೈಲೆಂಟ್ ಆಗಿರೋದನ್ನ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ, ಆ ಹಾಡೆಲ್ಲ ಈಗಿನವರಿಗೆ ಆಗಲಿ ಇಷ್ಟ ಆಗುದಿಲ್ಲ. ಇಷ್ಟ ಆಗೋದಿಲ್ಲ. ಅದರಲ್ಲಿ ಬದಲಾವಣೆ ಆಗಿದೆ. ಯಾಕೆಂದ್ರೆ ಅದರಲ್ಲಿ ಡ್ಯಾನ್ಸ್ ಬರ್ತದೆ. ಹೌದೌದು. ಹೆಣ್ಣು ಮಕ್ಕಳು ಕೂಡ ಸ್ವಲ್ಪ ಸಾಂಪ್ರದಾಯಿಕವಲ್ಲದ ಉಡುಪುಗಳನ್ನು ಧರಿಸಿ ಕುಣಿಯುವುದಕ್ಕೆ ತೊಡಗುತ್ತಾರೆ. ಹೌದು. ಅವರು ಕೂಡ ಅದಕ್ಕೆ ಬೇರೆ ಏನೋ ಪ್ರದರ್ಶನಗಳನ್ನು ಮಾಡ್ತಾರೆ, ಇತ್ಯಾದಿ ಆರೋಪಗಳಿದ್ದಾವೆ. ಅದನ್ನ ತಾವು ಒಪ್ತೀರಾ? ಅಂದ್ರೆ ಅದನ್ನು ಕೆಲವೆಲ್ಲ ಒಪ್ಲೇಬೇಕಾಗುತ್ತೆ. ಈಗ ನೋಡಿ, ಯಾವುದೇ ಒಂದು ರಸಮಂಜರಿ ವೇದಿಕೆಯಲ್ಲಿ ಕಲಾವಿದರು ನಿಜ ಹೇಳ್ಬೇದ್ರೆ ಕುಣಿಲಿಗಿಲ್ಲ. ಈಗ ಎಲ್ಲ DJ ಹಾಡೆಲ್ಲ ಆಡ್ಕೊಂಡು ಈಗ ಹಾಡುವವರೇ ಎಷ್ಟೋ ಜನ ಕುಣಿಯವರಿದ್ದಾರೆ, ನಿಜ ಹೇಳ್ಬೇದ್ರೆ ಕುಣಿಯೋಗಿಲ್ಲ. ಈಗ SPB ಅವರು, ಜೇಸಸ್ ಅವರು, ರಾಜ್ಕುಮಾರ್ ಅವರು ಯಾರು ಕೂಡ ಇದಕ್ಕೆ ಅವರು ವಿರುದ್ಧವಾಗಿದ್ರು. ನಿಜ ಹೇಳ್ಬೇಕಿದ್ರೆ SPB ಅವರೊಂದು ಸಂದರ್ಶನದಲ್ಲಿ ಹೇಳಿದ್ದಾರೆ, ಈ ನಾವು ಹಾಡೋ ಕುಣಿಬಾರ್ದು, ಅದಕ್ಕಿಂತ ಬೇರೆ ಜನ ಇರ್ತಾರೆ, ಕಲಾವಿದರು ಇರ್ತಾರೆ, ಅದು ಅವರಿಗೆ ಬಿಟ್ಟಿದ್ದು, ನಾವು ಸೈಲೆಂಟ್ ಆಗಿರ್ಬೇಕು. ಈಗ ನಾನು ಎಷ್ಟೋ ವೇದಿಕೆಯಲ್ಲಿ ಹಾಡಿದ್ದೀನಿ, ನಾನೆಲ್ಲರೂ ಕುಣಿದು ಬಿಟ್ಟಿದ್ದೀನ? ಇಲ್ಲ. ಈಗ ಅವರಿಗೆ ಕುಣಿದು ಬೇಕು, ಅಂದ್ರೆ ಹೊಸತನ ಬೇಕು, ಹೊಸತನ ಬೇಕು. ಶ್ರೀಯುತರೆ, ಈಗ ನಿಮ್ಮ ಬಗ್ಗೆ ನಾವು ಆಲೋಚಿಸುವುದಿದ್ರೆ ಅನೇಕ ವರ್ಷಗಳ ಅನುಭವ, ಹೌದು, ಅನೇಕ ವರ್ಷಗಳಿಂದ ಸಾಧನೆ ಮಾಡಿಕೊಂಡು ಬಂದವರು, ಇವತ್ತು ಲೈವ್ ಕಾರ್ಯಕ್ರಮಗಳ ದಿನಮಾನ, ಹೌದೌದು, ಟಿವಿ ವಾಹಿನಿಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ನಿರಂತರವಾಗಿ ಲೈವ್ ಕಾರ್ಯಕ್ರಮಗಳು ಬರ್ತದೆ. ಕೆಲವು ರಾಜ್ಯ ಮಟ್ಟದ್ದು, ಕೆಲವು ರಾಷ್ಟ್ರ ಮಟ್ಟದ್ದು, ಕೆಲವು ಜಿಲ್ಲಾ ಮಟ್ಟದ್ದು, ಹೀಗೆ ನಡೆಯುತ್ತಾ ಬಹಳ ಬೇಗ ಜನರಿಗೆ ತಲುಪುವುದಕ್ಕೆ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಒಳ್ಳೊಳ್ಳೆ ಹಾಡುಗಳನ್ನು, ಒಂದೋ ಎರಡೋ ಹಾಡನ್ನು ಹಾಡಿದ ಕೂಡಲೇ ಅದು ಅತ್ಯಂತ ವೈರಲ್ ಆಗುತ್ತೆ, ಅತ್ಯಂತ ಜನಪ್ರಿಯವಾಗ್ತದೆ ಎನ್ನುವಾಗ ಬಹಳ ಸುಲಭವಾಗಿ ಅವರು ಸಾರ್ವಜನಿಕವಾದ ಕಾರ್ಯಕ್ರಮಗಳನ್ನು ಗಿಟ್ಟಿಸಿಕೊಳ್ತಾರೆ. ತಾವು ಹಾಗಲ್ಲ, ಅನೇಕ ವರ್ಷಗಳಲ್ಲಿ ಸಾಗಿಕೊಂಡು ಬಂದ್ರು ಅಲ್ಲಿ ಇಲ್ಲಿ ಒಂದೋ ಎರಡೋ ಕಾರ್ಯಕ್ರಮಗಳು. ಅದನ್ನು ನೋಡುವಾಗ ನಿಮಗೆ ಹೇಗೆ ಅನಿಸ್ತದೆ? ಅಂದ್ರೆ ಈಗ ನೋಡಿ, ಎಷ್ಟೋ ಸ್ಪರ್ಧೆಗೆ ನನಗೆ ಆಹ್ವಾನ ಬರುತ್ತೆ, ನಾನು ಯಾವ್ದಲ್ಲಿ ಸ್ಪರ್ಧೆ ಅಂತ ನಾನು ಬಿಟ್ಟಿದ್ದು. ಒಂದು ಕಾಲದಲ್ಲಿ ಈ ನಮ್ಮ ಬದಿಡ್ಕದಲ್ಲಿ ಕೆರಳೋತ್ಸವ ನಡೆಯುವಾಗ ಅದು ಸ್ಪರ್ಧೆ ಮಾಡ್ತಿದ್ವಿ, ಆದ್ರೆ ಅಂತ ಎಲ್ಲ ಬಿಟ್ಟಿದ್ದೀಗ. ಎಷ್ಟೋ ಸ್ಪರ್ಧೆಗೆ ನೀವು ಭಾಗವಹಿಸಿ, ಈಗ ಮೊನ್ನೆ ಒಂದು ಬಂತು, ನಾನು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಿಟ್ಟಿದ್ದೀನಿ. ಅದು ತಾವು ಭಾಗವಹಿಸುವುದಿಲ್ಲ? ಇಲ್ಲ, ಇನ್ನು ಬೇರೆ ಯಾರಾದ್ರೂ ಕಲಾವಿದರಿದ್ರೆ ಅವರು ಭಾಗವಹಿಸಲಿ, ಅವರು ಮುಂದುವರಿಲಿ, ಅವರಿಗೆ ನಮ್ಮ ಶುಭಾರೈಕೆ ಇದೆ. ಈಗ ಒಂದು ವೇಳೆ ಅವಕಾಶ ಬಯಸಿ ಬರುವವರಿಗೆ ಬೇಕಿದ್ರೆ ನೀವು ಸ್ಪರ್ಧೆಗಳನ್ನು ಏರ್ಪಡಿಸ್ತೀರಿ? ಖಂಡಿತ, ನಿಮ್ಮ ಸಂಘಟನೆಯ ವತಿಯಿಂದ ಇತ್ಯಾದಿ. ತಾವು ಭಾಗವಹಿಸುವುದಿಲ್ಲ? ಇಲ್ಲ ಇಲ್ಲ ಇಲ್ಲ. ಹಾಗಿರುವಾಗ ಇವತ್ತು ನಿನ್ನೆ ಬಂದ ಒಂದು ಮಗು ಮತ್ತು ಇಷ್ಟು ವರ್ಷ ಸಾಗಿಕೊಂಡು ಬಂದ ತಮ್ಮ ಸಾಧನೆ, ಈ ಎರಡನ್ನು ತಾವು ಬೇರೆ ಬೇರೆಯಾಗಿಯೇ ನೋಡ್ತೀವಿ. ಅದು ಎರಡು ಒಂದೇ ಅಲ್ಲ. ಅವರು ಅವರ ಸಾಧನೆಯಿಂದ ಬೆಳೀತಾರೆ, ತಾವು ತಮ್ಮ ಸಾಧನೆಯಿಂದ ಬೆಳೀತೀರಿ ಎನ್ನುವಾಗ ಒಳ್ಳೆಯ ಒಂದು ಭಾವ. ಇಲ್ಲಿ ನಾವು ಪ್ರಧಾನವಾಗಿ ಒಂದು ವಿಚಾರವನ್ನು ನೋಡ್ಬೇಕಾದಿರು ಅಂತಂದ್ರೆ, ಒಬ್ಬ ಕಲಾವಿದ ಸುಲಭವಾಗಿ ಕಲಾವಿದನಾಗುವುದಕ್ಕಾಗ್ತದೋ ಅಂತ. ಸುಲಭವಾಗಿ ಕಲಾವಿದನಲ್ಲಿ ತುಂಬಾ ಕಷ್ಟ ಇದೆ, ಹಾಡ್ಬೋದು ನಮಗೆ. ಆದ್ರೆ ಇವತ್ತು ಅನೇಕ ಮಂದಿಗಿರುವ ಬಯಕೆ ಏನು ಅಂತಂದ್ರೆ, ಒಬ್ಬಾತ ಸಂಗೀತ ಕಲಿಯುವಾಗಲೇ ಗುರುಗಳಲ್ಲಿ ಹೇಳ್ತಾನೆ, ಸರ್
ನನಗೆ ಇಂಥ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು, ನನಗಲ್ಲಿ ಬಹುಮಾನ ಸಿಗಬೇಕು, ಅದರಲ್ಲಿಯೂ ಮೊದಲ ಬಹುಮಾನವೇ ನನಗೆ ಸಿಗಬೇಕು, ಆ ಮಗುವಿಗಿಂತಲೂ ಹೆಚ್ಚು ಆ ಮಗುವಿನ ತಂದೆ ತಾಯಿ ಬಯಕೆಯನ್ನು ಹೊತ್ತುಕೊಂಡು ಬಂದವರು. ದುರದೃಷ್ಟವಶಾತ್ ಕೆಲವು ಗುರುಗಳು ಕೂಡ ಅದಕ್ಕೆ ಮನ್ನಣೆಯನ್ನು ಕೊಡ್ತಾರೆ. ಖಂಡಿತವಾಗಿಯೂ ನಾನು ನಿಮ್ಮ ಮಗುವನ್ನು ಅದಕ್ಕಾಗಿ ತಯಾರು ಮಾಡ್ತೇನೆ ಅಂತ. ಆ ಒಂದು ಮನೋಭಾವಕ್ಕೆ ತಾವು ಏನು ಹೇಳ್ತೀರಿ? ಯಾಕೆಂತಂದ್ರೆ ಒಂದು ಕಾಲದಲ್ಲಿ ಗುರು ಮತ್ತು ಶಿಷ್ಯ ಸಂಬಂಧ ಅಂತಂದ್ರೆ ಗುರುವಿನ ತೀರ್ಮಾನವೇ ಫೈನಲ್. ಹೌದೌದು. ಈಗ ಅದಲ್ಲ. ಈಗ ಅಲ್ಲಿ ಆ ಪ್ರತಿಭೆ ಇದೆಯಲ್ಲ, ಅವರ ತೀರ್ಮಾನ ಆಗುತ್ತೆ. ಈಗ ಗುರುಗಳ ತೀರ್ಮಾನದ ಯಾರು ತೆಗೆದಿಲ್ಲ. ಈಗ ಎಷ್ಟೇ ಸಂಗೀತ ಅಭ್ಯಾಸ ಮಾಡಿದ್ರು ಕೂಡ ಕೇಳ್ತಾರೆ, ಆದ್ರೆ ಅವರೊಂದು ಹೇಳ್ತಾರೆ, ಇವರೊಂದು ಮಾಡ್ತಾರೆ. ಈಗ ಇವರಿಗೆ ಇಷ್ಟದ ಹಾಡನ್ನ ಆಡ್ತಾರೆ. ಈಗ ಕೆಲವು ಸ್ಪರ್ಧೆಯಲ್ಲೆಲ್ಲ ಹಾಗೆ ಆಗುತ್ತದೆ. ಸ್ಪರ್ಧೆಯಲ್ಲೆಲ್ಲ ಅವರಿಗೆ ಇಷ್ಟ ಬಂದ ಹಾಡು ಆಡ್ತಾರೆ. ಈಗ ಯಾವುದೊಂದು ಸ್ಪರ್ಧೆಯಲ್ಲಿ ಭಾಗವಹಿಸುವಾಗ ನಾವು ಸ್ವರಗಳಿದ್ದ ಹಾಡನ್ನು ಹಾಡಬಾರದು. ಈಗ ಸರಿಗಮಪ್ಪ ಅದು ಯಾವ್ದು ಹಾಡಬಾರದು, ಅದೆಲ್ಲ ಇಲ್ಲದಂತ ಹಾಡನ್ನು ಹಾಡಬೇಕು. ಈಗ ಯಾವುದೇ ಸ್ಪರ್ಧೆ ಇದ್ರು ಕೂಡ ಅಲ್ಲಿ ಸ್ವರ ಇದ್ರೆ ಅದು ಅಲ್ಲಿ ಹಾಡು ಹೋಯ್ತು. ಅದು ಎಷ್ಟೇ ಸಂಗೀತ ಅಭ್ಯಾಸ ಇದ್ದರೂ ಕೂಡ. ಒಂದು ಕಾಲದ ಗುರು ಪರಂಪರೆ ಹೇಗಿತ್ತು ಅಂತ ಅಂದ್ರೆ, ಒಬ್ಬ ಕಲಾವಿದ ಎಷ್ಟೇ ಬೆಳೆದ್ರು ನಾನು ಇಂಥವರ ಶಿಷ್ಯ ಅಂತ ಹೇಳಿಕೊಂಡು ಬರುವುದು ಒಂದು ಮಟ್ಟು, ಒಂದು ನಿಟ್ಟು. ಆದ್ರೆ ಈಗ ಹಾಗಲ್ಲ. ಗುರುವಿನ ಹೆಸರು ಹೇಳುವುದೇ ಬಹಳ ಕಡಿಮೆ. ಅದರ ಜೊತೆಗೆ ಗುರುಗಳು ಏನಾದ್ರೂ ಸಲಹೆ ಕೊಟ್ರೆ ಅದನ್ನು ಕೇಳಿಸಿಕೊಳ್ಳುವ ಮನೋಭಾವವು ಈಗಿನ ಕಲಾವಿದರಲ್ಲಿ ಬಹಳ ಕಡಿಮೆ ಅಂತ ಬಹಳ ವೇದನೆಯಿಂದ ನಾವು ಹೇಳಬೇಕಾಗ್ತದೆ. ಜೊತೆಗೆ ಕವಿತಾ ಕೃಷ್ಣಮೂರ್ತಿ ಎನ್ನುವಂತಹ ಅದ್ವಿತೀಯ ಗಾಯಕಿ, ಹಿಂದಿ ಚಲನಚಿತ್ರರಂಗದಲ್ಲಿ ಮತ್ತೆ ಅವರು ಶಾಸ್ತ್ರೀಯ ಸಂಗೀತ ಕಚೇರಿಗಳನ್ನು ನಡೆಸುವಂತವರು, ಅವರಿಗೆ ಅವರ ಗುರುಗಳಾದ ಮನ್ನಡೆಯವರು ಒಮ್ಮೆ ತುಂಬಾ ಗದರಿದ್ರಂತೆ. ತು ಚೀಸು ಬಡಿ ಹೇ ಮಸ್ತ್ ಮಸ್ತ್ ಎನ್ನುವಂತಹ ಹಾಡನ್ನು ಹಾಡಿದ್ದಕ್ಕೆ ಅದು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತ್ತಂತೆ ಖ್ಯಾತಿ ಪಡೆದ್ರು. ನೀನಿನ್ನ ಹಾಡಬಾರದು ಇಂತಹ ಹಾಡನ್ನು ಅಂತ ಹೇಳಿದ್ದಕ್ಕೆ ಅವರು ಇವತ್ತಿನವರೆಗೆ ಆಮೇಲೆ ಅಂತ ಹಾಡುಗಳನ್ನು ಹಾಡ್ಲಿಲ್ಲ ಅಂತ ಬಹಿರಂಗವಾಗಿ ಹೇಳಿಕೊಂಡಿದ್ದಾರೆ. ಆದ್ರೆ ಇವತ್ತಿನ ಶಿಷ್ಯ ವರ್ಗದಲ್ಲಿ ಹಾಗೆ ಗುರುವಿನ ಮಾತನ್ನು ಕೇಳೋರು ಎಷ್ಟು ಮಂದಿ ಇದ್ದಾರೆ? ತುಂಬಾ ಕಡಿಮೆ. ಈಗ ಅವರವರ ಇಷ್ಟ. ಅವರವರು ಯಾವ ಹಾಡು ಬರುತ್ತೆ ಅದನ್ನ ಹಾಡ್ತಾರೆ. ಅಲ್ಲಿ ಗುರು ಇರ್ಲಿ ಶಿಷ್ಯ ಇರ್ಲಿ ಯಾರು ಕೇಳಲಿಲ್ಲ. ಈಗ ನಾವ್ಯಾಗಿ ಯಾರಿಗಾದ್ರೂ ಹೇಳಿ ಬಿಟ್ರೆ ಯಾರು ಕೇಳಲ್ಲ. ಅದು ಅವರವ್ರ ಇಷ್ಟ ಆಗಿರುತ್ತೆ. ಒಂದು ತಂಡವನ್ನು ಸೃಷ್ಟಿಸಿ 10 ವರ್ಷಗಳ ಕಾಲ ಅದನ್ನು ನಡೆಸಿಕೊಂಡು ಬಂದು ಅದಕ್ಕೆ ಪೂರಕವಾದಂತಹ ಒಂದು ಗಡಿನಾಡ ಕೋಗಿಲೆ ಎನ್ನುವ ವಾಟ್ಸ್ಆಪ್ ಗ್ರೂಪ್ ಅನ್ನು ಅಥವಾ ಇನ್ನೊಂದು ವಾಟ್ಸ್ಆಪ್ ಗ್ರೂಪ್ ಅನ್ನು ಸೃಷ್ಟಿಸಿ ಅಲ್ಲಿ ಅನೇಕ ಮಂದಿಗೆ ಅವಕಾಶ ಕೊಟ್ಟು 1-2 ಕಾರ್ಯಕ್ರಮಗಳಲ್ಲಿ ಸೈ ಎನಿಸಿಕೊಂಡ ಕಲಾವಿದರು 3ನೇ ಕಾರ್ಯಕ್ರಮಕ್ಕಾಗುವಾಗ ಹೇಳ್ತಾರೆ, ನೀವು ಹೇಳಿದ ಹಾಗೆಲ್ಲ ನಮಗೆ ಬರುವುದಕ್ಕಾಗುವುದಿಲ್ಲ, ಅಥವಾ ನಾವು ಬರುವುದಿದ್ರು ಇಷ್ಟು ಹೊತ್ತಿಗೆ ಬರ್ತೇವೆ, ನೀವು ಹೇಳಿದ ಸಮಯಕ್ಕೆಲ್ಲ ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದಾಗ ನಿಮಗೆ ಏನನ್ನಿಸ್ತದೆ? ಅಂದ್ರೆ ನಾವು ಪ್ರತಿಯೊಬ್ಬರಿಗೂ ಪ್ರೋತ್ಸಾಹ ಕೊಡ್ತೀವಿ. ಅದು ನೀವು ಹೇಳಿದಂಗೆ ಅದೆಷ್ಟೋ ಅನುಭವ ಆಗಿದೆ ನನಗೆ. ಈ ವಾರಿ ಮ್ಯೂಸಿಕಲ್ಸ್ ಒಂದು ಟೀಮ್ ಅನ್ನು ಮುನ್ನಡೆಸಬೇಕಾದ್ರೆ ತುಂಬಾ ಕಷ್ಟ ಇದೆ. ಒಂದು ಕಾರ್ಯ ಒಪ್ಪಿಕೊಂಡ್ರೆ ಅದು ಮುಗಿಯ ತನಕ ತಲೆಬಿಸಿರುತ್ತೆ. ಈಗ ಎಲ್ಲ ಕಲಾವಿದರು ಅವರವರದೇ ಒಂದು ನಿರ್ಧಾರ ಇರುತ್ತೆ. ಅದು ಅವನು ಹೇಳಿದ ಆ ಟೈಮಿಗೆ ಹೋಗಬೇಕಾಗಿಲ್ಲ, ಒಂದಿಷ್ಟು ಲೇಟ್ ಮಾಡಿ ಹೋಗೋಣ, ಅದಕ್ಕೇನಿಲ್ಲ. ಅದು ಏನಾದ್ರು ಹೇಳಿಬಿಟ್ರೆ ಇದೇ ಮಾತು ಹೇಳ್ತಾರೆ. ಅಂದ್ರೆ ಒಂದಿಷ್ಟು ಲೇಟ್ ಆಗುತ್ತೆ, ನಮ್ಮ ಕಾರ್ಯಕ್ರಮ ತುಂಬಾ ಲೇಟ್ ಆಯ್ತು, ನಮಗೆ ಇಲ್ಲಿ ಇರ್ಲಿಕ್ಕೆ ಆಗಲ್ಲ ಅಂತ. ಈಗ ಒಂದು ಕಾರ್ಯಕ್ರಮ ಮಾಡುವಾಗ ಅಲ್ಲಿ ನಾವು 10 ಗಂಟೆ ಇದ್ರೆ 10 ಗಂಟೆ ಶುರು ಆಗ್ಲಿಲ್ಲ, ಒಂದು 11 ಗಂಟೆ ಆಗುತ್ತೆ, ಲೇಟ್ ಆಗುತ್ತೆ. ಕಲಾವಿದರ ಅಂದ್ರೆ ಅಲ್ಲಿ ಒಂದು ನಮಗೆ ಏನು ಒಂದು ಒಡಂಬಡಿಕೆ, ಒಂದು ಅಡ್ಜಸ್ಟ್ಮೆಂಟ್, ಒಂದು ಸಮಾಧಾನ, ಒಂದು ಸಂಯಮ. ಪ್ರಧಾನವಾಗಿ ಹೆಂಗಸರನ್ನು, ಹೆಣ್ಣು ಮಕ್ಕಳನ್ನು ವೇದಿಕೆಗೆ ಕರೆತರುವಾಗ ಅದ್ರಲ್ಲಿ ತುಂಬಾ ಜವಾಬ್ದಾರಿ ಇದೆ. ಯಾಕೆಂತಂದ್ರೆ ನೋಡುವವರ ದೃಷ್ಟಿಕೋನ ಹೇಗಿರ್ತದೆ ನಮ್ಗೆ ಗೊತ್ತಾಗುದಿಲ್ಲ. ಕೆಲವು ಕಡೆಯಲ್ಲಿ ತುಂಬಾ ಆರೋಗ್ಯಪೂರ್ಣವಾಗಿ ತುಂಬಾ ಗೌರವದಿಂದ ಕಲಾವಿದರನ್ನು ಕಾಡ್ತಾರೆ, ಮತ್ತೆ ಕೆಲವು ಕಡೆಯಲ್ಲಿ ತುಂಬಾ ಅಪಾಯಕಾರಿಯಾದಂತಹ ಬೆಳವಣಿಗೆಗಳು ಇರ್ತದೆ. ಮತ್ತೆ ಎಲ್ಲಾ ರಸಮಂಜರಿ ಕಾರ್ಯಕ್ರಮಗಳು ಹಗಲು ಹೊತ್ತಿನಲ್ಲೇ ನಡೀಬೇಕು ಅಂತ ಹಠ ಹಿಡಿದ್ರೆ ಅದು ಆಗುವಂತದ್ದು ಅಲ್ಲ. ರಾತ್ರಿ ಹೊತ್ತಿನಲ್ಲಿ ಕಾರ್ಯಕ್ರಮ ಎನ್ನುವಾಗ ತಾವ ಎಲ್ಲ ಜವಾಬ್ದಾರಿಗಳನ್ನು, ಹೊಣೆಗಾರಿಕೆಗಳನ್ನು ಹೇಗೆ ನಿಭಾಯಿಸ್ತೀರಿ? ಅಂದ್ರೆ ನಮ್ಮ ಜೊತೆ ಬರುವ ಪ್ರತಿಯೊಬ್ಬ ಕಲಾವಿದರು ನಾವು ಇಲ್ಲಿ ಫಸ್ಟ್ ವಾರ್ನಿಂಗ್ ಕೊಡ್ತೀವಿ. ನಾವು ಕಾರ್ಯಕ್ರಮದಲ್ಲಿ ಹಿಂಗೆ ಇರ್ಬೇಕು, ಆ ರೀತಿಲಿ ಇರ್ಬೇಕು. ಮತ್ತೆ ಪ್ರತಿಭೆ ನಾವು ಹೇಳ್ತಾ ಇರ್ತೀವಿ. ಆದ್ರೆ ನಾವು ಪ್ರತಿ ಬಾರಿ ನಾವು ಹೇಳಿದನ್ನ ಅವ್ರು ಉಲ್ಟು ಹೊಡಿತಾರೆ ನಮಗೆ. ಅವನು ಹೀಗೆ ಹೇಳಿದ, ಇಲ್ಲದನ್ನ ಉಂಟು ಮಾಡಿ ಹೇಳ್ತಾರೆ. ಅದಕ್ಕೆ ನಮಗೆ ಬೇಜಾರಿದೆ. ಈಗ ಯಾರ್ಯಾದ್ರೂ ಕೂಡ ನಾವು ಯಾವ್ದೊಂದು ಕಾರ್ಯಕ್ರಮ ಹೋಗೋ ನಮ್ಮ ಜೊತೆ ಇದ್ದವರು ಅವರ ಮನೆಯಿಂದ ಬಂದ್ರೆ ಅವ್ರನ್ನು ಅವರ ಮನೆ ಕಳಿಸಿಬಿಡುದು ನಮ್ಮ ಕರ್ತವ್ಯ. ಅದೇ ರೀತಿ
ಅಂದ್ರೆ ಪೂರ್ಣ ಜವಾಬ್ದಾರಿಯನ್ನು ತಾವು ವಹಿಸಿಕೊಳ್ತೀವಿ. ಮತ್ತೆ ಬೇಕಾಗುತ್ತೆ ಅದು. ಹಾಗಿರುವಾಗ ನಾವು ಒಂದನ್ನು ಹೇಳ್ತೀವಿ, ಅವ್ರು ಇನ್ನೊಂದು ಏನೆಲ್ಲ ಹೇಳ್ತಾರೆ. ಆ ತರ ಸುಳ್ಳು ಏನು ವದಂತಿಗಳನ್ನ ಹರಡಿಸುವುದು ತುಂಬಾ ಬೇಜಾರಾಗುತ್ತೆ ನಮಗೆ. ಹಾಗೆ ಹಾಗೆ ಅಂತ ತಮ್ಮ ಪ್ರಯತ್ನದಲ್ಲಿ ತಾವು ಹಿಂದೆ ಇಲ್ಲ. ಯಾವ್ದಿಲ್ಲ. ನಾಳೆ ಯಾರಾದ್ರೂ ಪ್ರತಿಭೆ ಬರುವುದಿದ್ರೆ ಖಂಡಿತ ಒಂದು ಆರೋಗ್ಯಪೂರ್ಣವಾದಂತಹ ಪ್ರೋತ್ಸಾಹ ಕೊಡುವಲ್ಲಿ ಹೌದು. ನಿಮ್ಮ ಬೆಂಬಲ ಇದ್ದೇ ಇದೆ. ಖಂಡಿತ ಇದೆ. ಎನ್ನುವಾಗ ಶ್ರೀಯುತರೆ, ಸ್ವಲ್ಪ ನಿಮ್ಮ ಸಂಸಾರದ ಕಡೆಗೆ, ನಿಮ್ಮ ಕುಟುಂಬದ ಕಡೆಗೆ ಬಂದಾಗ ನಿಮಗೂ ಪ್ರತಿಭಾವಂತ ಮಕ್ಕಳಿದ್ದಾರೆ. ಹೌದು. ಅವರು ಕಲಾಕ್ಷೇತ್ರದಲ್ಲಿ ತಮ್ಮದೇ ರೀತಿಯಲ್ಲಿ ಹೌದು. ತೊಡಗಿಸಿಕೊಳ್ತಾರೆ. ಹೌದು. ನೃತ್ಯದಲ್ಲಿ, ಹಾಡುಗಾರಿಕೆಯಲ್ಲಿ ಸ್ವಲ್ಪ ಅದರ ಬಗ್ಗೆ ಹೇಳಿ. ಅಂದ್ರೆ ನನ್ನ ಮಗಳು ಅಂಜಲಿ, ಈಗ ಅವಳ ಹೆಸರಲ್ಲೊಂದು ಕ್ರಿಯೇಷನ್ಸ್ ಇದೆ, ಅಂಜಲಿ ಕ್ರಿಯೇಷನ್ಸ್. ಹೌದು. ಈಗ ಅವಳು ಹಾಡ್ತಾಳೆ, ನೃತ್ಯ ಮಾಡ್ತಾಳೆ, ಎಲ್ಲ ಇದೆ. ಮತ್ತೆ ನನ್ನ ಇಬ್ರು ಮಕ್ಕಳಿದೆ, ಅಂದ್ರೆ ಒಬ್ಬ ಕಬಡ್ಡಿ, ಇಬ್ರು ಕೂಡ ಕಬಡ್ಡಿ, ಇನ್ನೊಬ್ಬ ಸ್ಟುಡಿಯೋಲಿ ವರ್ಕ್ ಮಾಡ್ತಾನೆ, ಛಾಯಾಗ್ರಾಹಕ. ಹೌದೌದು. ಹಾಗಿರುವಾಗ ಅವರವರೊಂದು ಅಭಿರುಚಿ ಅವರಿಗೆ. ಈಗ ಅವ್ರನ್ನು ನೀನು ಇದನ್ನೇ ಮಾಡುವಂತ ಬಲವಂತ ಮಾಡಲಿ ಆಗುದಿಲ್ಲ. ಈಗ ಮಗಳನ್ನಾದ್ರೆ ನಾನು ಕರ್ಕೊಂಡು ಹೋಗ್ತೇನೆ ಕಾರ್ಯಕ್ರಮಕ್ಕೆ. ಈಗ ನಾಡಿದಲ್ಲಿ 31ಕ್ಕೆ ತುಳುನಾಡು ಕ್ರಿಯೇಷನ್ಸ್ ತುಳಾರ್ ಅದರ ಒಂದು ಕಾರ್ಯಕ್ರಮ ಇದೆ 31ಕ್ಕೆ. ಅಲ್ಲಿ ಎಲ್ಲ ಬರ್ತಾರೆ, ಅಲ್ಲಿ ನೃತ್ಯ ಮಾಡ್ತಾರೆ ಅಂತ ಹೇಳಿದ್ದೀನಿ. ಹಾಗೆ ಈಗ ನಿಮ್ಮ ಮಕ್ಕಳಲ್ಲಿ ಹಾ. ತಾವು ಏನನ್ನು ನಿರೀಕ್ಷಿಸ್ತೀರಿ? ಯಾಕಂತಂದ್ರೆ ತಂದೆ ತಾಯಿ ಎನ್ನುವ ನೆಲೆಯಲ್ಲಿ ನಮಗೆ ಅನೇಕ ನಿರೀಕ್ಷೆಗಳಿರ್ತದೆ. ಹಾಗೆ ಅಂತ ನೀವು ಹೇಳಿದ ಹಾಗೆ ಎಲ್ಲವೂ ನಮ್ಮ ನಿರೀಕ್ಷೆಗೆ ತಕ್ಕ ಹಾಗೆ ನಡೀತದೆ ಅಂತಲ್ಲ. ಆದ್ರೂ ಕಲಾಕ್ಷೇತ್ರದಲ್ಲಿ ಅವ್ರು ಎಷ್ಟರ ಮಟ್ಟಿಗೆ ತೊಡಗಿಸಿಕೊಳ್ಬೇಕು ಅಂತ ತಾವು ಬಯಸ್ತೀರಿ? ಕಲಾಕ್ಷೇತ್ರದಲ್ಲಿ ಅಂದ್ರೆ ಈಗ ನೋಡಿ, ನಾನು ಈಗ ಹಾಡ್ತಾ ಇದ್ದೀನಿ, ಅದೆಲ್ಲರೂ ಪ್ರತಿಯೊಬ್ಬರ ಪ್ರೋತ್ಸಾಹದಿಂದ. ಅದೇ ಹೆಸರನ್ನು ವಸಂತ ಬಾಡಕ ಇಂಥವನೊಬ್ಬ ಇದ್ದ, ಹಾಡುವಂತ ಕಲಾವಿದ ಇದ್ದ, ಅದನ್ನು ಉಳಿಸ್ಬೇಕಿದ್ರೆ ನನ್ನ ಮಕ್ಕಳು ಯಾರಾದರೂ ಈ ಸಂಗೀತ ಕ್ಷೇತ್ರದಲ್ಲಿ ಇರಬೇಕು. ಅದು ನನಗೆ ನಂಬಿಕೆ. ಅಂದ್ರೆ ನನ್ನ ಮಗಳು ಹಾಡುವಂತ ಒಂದು ನಂಬಿಕೆ, ಆ ವಸಂತ ಬಾಡಕ ಹೆಸರನ್ನು ಅವಳು ಉಳಿಸ್ತಾಳೆ ಅಂತ ನಂಬಿಕೆ ನನಗಿದೆ. ಆದ್ರೆ ಮಕ್ಕಳು ಇಬ್ರು ಗಂಡು ಮಕ್ಕಳಂದ್ರೆ ಅವ್ರದೊಂದು ದಾರಿ ಇದೆ, ಕಬಡ್ಡಿ ಇದೆ, ಛಾಯಾಗ್ರಾಹಕ ಅದೆಲ್ಲ ಇದೆ. ಈಗ ಅವರು ಆ ದಾರಿಗೆ ಬರ್ತಾರೆ ಅಂತ ಹೇಳಿದ್ರೆ ಅವ್ರನ್ನ ಬಲವಂತ ಮಾಡಲಿ ಆಗಲ್ಲ. ಆಗಿದೆ ಈಗ ಮಗಳ ಮೇಲೆ ನಂಬಿಕೆ ಅದು ನಮಗೆ. ಭಾರತೀಯ ಚಲನಚಿತ್ರವಾಗಲಿ ಅಥವಾ ದೃಶ್ಯ ಮಾಧ್ಯಮ ಲೋಕ ಆಗಲಿ, ಯಾರ್ಯಾರು ಯಾವ್ಯಾವ ಕಲಾವಿದರು ಎಲ್ಲೆಲ್ಲಿ ತೊಡಗಿಕೊಂಡಿದ್ದಾರೋ ಅಲ್ಲಿಗೆ ಸೀಮಿತವಾಗಲಿಲ್ಲ. ಹೌದು. ಡಾಕ್ಟರ್ SPB ಇರ್ಬೋದು, ಇನ್ನೊಬ್ರು ಇರ್ಬೋದು, ಮತ್ತೊಬ್ರು ಇರ್ಬೋದು, ಕಿಶೋರ್ ಕುಮಾರ್ ಇರ್ಬೋದು, ಎಲ್ಲರೂ ನಿಧಾನವಾಗಿ ಅಭಿನಯ ರಂಗಕ್ಕೂ ಬಂದವರು, ಸಿನಿಮಾಗಳನ್ನು ನಿರ್ಮಿಸಿ ಅನೇಕ ಒಳ್ಳೊಳ್ಳೆ ಚಿತ್ರಗಳನ್ನು ಕೊಟ್ಟರು. ಎನ್ನುವಾಗ ಇದು ದುಬಾರಿ ಚಿತ್ರಗಳನ್ನು ನಿರ್ಮಿಸುವ ದಿನಮಾನ ಅಲ್ಲ. ಅಂದ್ರೆ ಮಾಡುವವರು ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನು ಮಾಡ್ತಾರೆ, ಉಳ್ಳವರು ಶಿವಾಲಯ ಮಾಡುವರು. ಆದ್ರೆ ಇದು ಸಾಮಾಜಿಕ ಜಾಲತಾಣದ ಕಾಲ. ತಾವು ಕೂಡ ಹಾಗೆ ತಮ್ಮ ನಿರ್ದೇಶನದಲ್ಲಿ ಅಥವಾ ತಮ್ಮ ಸಹಕಾರದಲ್ಲಿ ಕೆಲವು ಟೆಲಿಸಿನಿಮಾಗಳನ್ನು, ಕೆಲವು ಕಿರುಚಿತ್ರಗಳನ್ನು ನಿರ್ಮಿಸುವ ಒಂದು ಪ್ರಯತ್ನದಲ್ಲಿ ಇರುವವರು ನಮಗೆ ಸಮೀಪದಲ್ಲಿರುವವರಿಗೆ ಗೊತ್ತಿದೆ. ಅಂತ ಒಂದು ಪ್ರಯತ್ನವನ್ನು ನಿರ್ದೇಶಕರು ಯಾರೇ ಇರ್ಲಿ, ನಿರ್ಮಾಪಕರು ಯಾರೇ ಇರ್ಲಿ, ಅಭಿನಯಿಸುವವರು ಯಾರೇ ಇರ್ಲಿ, ನೀವು ಅಲ್ಲಿ ಏನೋ ಒಂದಾಗಿರ್ತೀರಿ ಅಂತ. ಹಾಗಿರುವಾಗ ಆ ಬಗ್ಗೆ ಸ್ವಲ್ಪ ಹೇಳಿ. ಅಂದ್ರೆ ಈಗ ನಾವು ಆಲ್ಬಮ್ ಸಾಂಗ್ ಮಾಡ್ತೀವಲ್ಲ, ಆಲ್ಬಮ್ ಸಾಂಗ್ ಮಾಡುವಾಗ ಈಗ ನೀವು ಕೂಡ ಅದರಲ್ಲಿ ತುಂಬಾ ಅಭಿನಯ ಮಾಡಿದ್ದೀರಿ. ಈಗ ನೀವು ಯಾವ ರೀತಿಯಲ್ಲಿ ಮಾಡ್ತೀರಿ ಅದು ನಿಮಗೆ ಹೇಳಿಕೊಡ್ಬೇಕಾಗಿಲ್ಲ, ಅದು ನೀವು ಅದೇ ಅದೇ ರೀತಿಯಲ್ಲಿ ಮಾಡ್ತೀರಿ. ಮತ್ತೆ ಇನ್ನು ಉಳಿದವರಿಗೆ ಅದು ಹೇಳಿಕೊಡೊಂದು ಪ್ರಯತ್ನ ಮಾಡ್ತೀನಿ ನಾನು, ಈ ರೀತಿಯಲ್ಲಿ ಬರಬೇಕು, ಈ ರೀತಿಯಲ್ಲಿ ಬರಬೇಕು. ಅಂದ್ರೆ ನಿರ್ದೇಶಕರಾಗಿ ನೀವು ನಿಮ್ಮ ಕರ್ತವ್ಯವನ್ನು ನಿಭಾಯಿಸ್ತಾ ಮಾಡ್ತೀನಿ. ಅದು ಹೌದು. ಎನ್ನುವಾಗ ಇಂತಹ ಏನಾದ್ರೂ ಮುಂದಿನ ಯೋಜನೆಗಳು ಉಂಟಾ? ಸ್ವಲ್ಪ ನಮ್ಮ ಪ್ರೇಕ್ಷಕರಿಗೆ ತಿಳಿಸುವಂತಹ ಯೋಜನೆಗಳು ಏನಾದ್ರೂ ಇದ್ರೆ ದಯಮಾಡಿ ತಿಳಿಸಿ. ಮುಂದಿನ ಯೋಜನೆಗಳಂದ್ರೆ ನಮ್ದೊಂದು ಯೋಜನೆ ಅಂದ್ರೆ ಅವತ್ತೇ ಇದೆ. ಆ ಯೋಜನೆ ಅದು ನಮ್ಮ ಕಾಸರಡಿದು ಶುರುವಾಗಿ ಬೆಂಗಳೂರಲ್ಲಿ ನಿಲ್ಲಿಸುವಂತ ಕಾರ್ಯಕ್ರಮ, ಒಂದು ಸರಣಿ, ಒಂದು ಅಭಿಯಾನ. ಹೌದೌದು, ಸಂಗೀತ. ಅದಕ್ಕೆ ತುಂಬಾ ತಯಾರಿದೆ, ತುಂಬಾ ಖರ್ಚಿದೆ. ಅದು ಎಲ್ಲ ಆ ಕಡೆಗಳೆಲ್ಲ ಮಾತಾಡ್ಬೇಕು, ಅದೆಲ್ಲ ದೊಡ್ಡ ದೊಡ್ಡ ಮಾತಾಡ್ಬೇಕು, ಕರ್ನಾಟಕ ಸರ್ಕಾರದಲ್ಲಿ ಎಲ್ಲ ಮಾತಾಡ್ಬೇಕು, ಬೇರೆಲ್ಲ ಹೇಳ್ಕೊಂಡು ಮಾತಾಡ್ಕೊಂಡು ಅದನ್ನೊಂದು ಮುಂದುವರಿಸಬೇಕಂತ ಒಂದು ಆಸೆ ಇದೆ. ಇಲ್ಲಿ ತನಕ ನಾವು ಈಗ 25 ವರ್ಷ ಕಳಿತು ಈ ಕ್ಷೇತ್ರಕ್ಕೆ ಬಂದು. ಅದಲ್ಲಿ ಸೋಲು ಗೆಲುವು ಎಲ್ಲ ಇದ್ದದ್ದೇ. ಸೋಲಿದ್ದಲ್ಲಿ ಗೆಲುವು, ಗೆಲುವಿದ್ದಲ್ಲಿ ಸೋಲು, ಅದೆಲ್ಲ ಇರುತ್ತೆ. ಅದೆಲ್ಲ ನಿಭಾಯಿಸ್ಕೊಂಡು ಮುಂದುವರಿಸಬೇಕು ನಾವು. ಏನೇ ಆದ್ರೂ ಹೇಗೆ ಆದ್ರೂ ನಾವು ನೋಡಿದಾಗ ಹಿಂದಿನ ಕಲಾವಿದರಿಗಿದ್ದ ಒಂದು ಬದ್ಧತೆ, ಒಂದು ಪ್ರಾಮಾಣಿಕತೆ, ಒಂದು ನಿಷ್ಠೆ ಈಗಿನ ಕಲಾವಿದರಿಗೆ ಇಲ್ಲ ಅಂತ ಒಂದು ಆರೋಪ ಉಂಟು. ನಾವು ಒಪ್ತೇವೋ ಬಿಡ್ತೇವೋ ಅಂತಲ್ಲ, ಹಾಗೊಂದು ಆರೋಪ ಕಲಾಕ್ಷೇತ್ರದಲ್ಲಿ ಉಂಟು. ತಾವದನ್ನು ಒಪ್ತೀರಾ? ಖಂಡಿತ. ಅಂದ್ರೆ ಈಗ ನೋಡಿ, ನಾನು ಫಸ್ಟ್ ಕಾರ್ಯಕ್ರಮ ಮೊದಲು ಹೋಗ್ತಾ ಇರುವಾಗ ಯಾವುದೇ ಕಾರ್ಯಕ್ರಮ ಹೋದ್ರೆ ಅಲ್ಲಿ 100 ರೂಪಾಯಿ 50 ರೂಪಾಯಿ ಕೊಡ್ತಾರೆ, ಆಯ್ತಲ್ಲ. ಆ ಕಾಲದಲ್ಲಿ ಅದು ಸಿಗಿಬಿದ್ರೆ ಕಷ್ಟ ಇದೆ, ಅದು ನಾವು ಕೇಳಿ ಪಡೆಯೋದಂತಲ್ಲ. ಈಗ ಹಾಗೆಲ್ಲ. ಈಗ ಯಾವ್ದೊಂದು ಕಾರ್ಯಕ್ರಮ ರಸಮಂಜರಿ ಕಾರ್ಯಕ್ರಮ ಬಂದ್ರೆ ಅಲ್ಲಿ ದುಡ್ಡು ಅವ್ರು ಕೊಟ್ಟಿದ್ದಾರೆ ಇಲ್ವೋ, ಅದು ಎಷ್ಟು ಕೊಟ್ಟಿದ್ರು ಅವ್ರಿಗೆ ಕೊಡ್ಬೇಕಾಗತ್ತೆ. ಕಲಾವಿದರಿಗೆ ಸಿಗಲೇಬೇಕು.
ಅದು ಅವನು ಹೇಗೆ ಕೊಡ್ತಾರೆ ಅಂತ ಅವರು ಅದನ್ನ ಲೆಕ್ಕ ಆಗ್ಲಿಲ್ಲ. ಒಂದು ವೇಳೆ ನಮ್ಮ ಕೈಯಿಂದ ಕೊಟ್ರೆ ಆಯ್ತು, ಇಲ್ಲ ಕೆಲವರಂದ್ರೆ ಅದು ಸುಳ್ಳು ಹೇಳಿ ತಗೊಳ್ತಾರೆ, ದುಡ್ಡನ್ನು ಸುಳ್ಳು ಹೇಳಿ ತಗೊಳ್ತಾರೆ. ಇರುವಾಗ ನಮ್ಮ ಹತ್ರ ಡೈರೆಕ್ಟ್ ಆಗಿ ಕೇಳಿಕೊಂಡ್ರೆ ನಾವು ಅವರಿಗೆ ಕೊಡ್ತೀವಿ. ಎಲ್ಲಾ ಕಾರ್ಯಕ್ರಮದಲ್ಲಿ ಈಗ ಎಷ್ಟೋ ಜನ ಕಾರ್ಯಕ್ರಮ ಮಾಡುವಾಗ ಅವ್ರ ಹತ್ರ ದುಡ್ಡು ಇರುದಿಲ್ಲ ನೋಡಿ, ಎಷ್ಟೋ ಕಷ್ಟಪಟ್ಟು ಮಾಡ್ತಾರೆ. ಆಗಿರುವಾಗ ಅದು ಎಲ್ಲ ನಾವು ಆ ಕಡೆಗೆ ನೋಡ್ಬೇಕಾಗುತ್ತೆ. ಎಲ್ಲಾರು ಒಂದೇ ತರ ಇರ್ಲಿಕ್ಕಿಲ್ಲ. ಯಾವುದೇ ಕ್ಷೇತ್ರ ಆದ್ರೂ ಕೂಡ, ಅದು ಯಾವ್ದೊಂದು ವೇದಿಕೆ ಆದ್ರೂ ಕೂಡ ಕರೆಕ್ಟ್ ಆಗಿ ಇರುದಿಲ್ಲ. ಅದು ದುಡ್ಡಿನ ಸಮಸ್ಯೆ ತುಂಬಾ ಇರುತ್ತೆ. ಆಗಿರೋ ಏನು ಮಾಡ್ಲಿ ಆಗುದಿಲ್ಲ. ಮತ್ತೆ ಬಂದವರಿಗೆ ಅವ್ರಿಗೆ ಕೊಡ್ಬೇಕಂದ್ರೆ ಕೊಡ್ಲೇಬೇಕು ನಾವು. ಹಾಗೆ ಅಂತೂ ಹೊಂದಾಣಿಕೆ ಅನ್ನೋದು ಇವತ್ತಿನ ಕಲಾವಿದರಲ್ಲಿ ಕಡಿಮೆ 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 ಅಂದ್ರೆ ಎಲ್ಲರೂ ಅಂತಲ್ಲ, ಹೌದೌದು, ಕೆಲವರು 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 ತುಂಬಾ ಹೊಂದಾಣಿಕೆಯವರು, ಹೌದು. ಬೇಕಾದ ಹಾಗೆ ನಿಭಾಯಿಸಿಕೊಂಡು ಹೌದು. ಹೋಗುವವರು ಎಲ್ಲರೂ ಇದ್ದಾರೆ ಹೌದು ಎನ್ನುವಲ್ಲಿಗೆ ಒಂದು ಹಂತಕ್ಕೆ ನಾವು ಬಂದ ಹಾಗಾಯ್ತು. ಹೌದು. ಇನ್ನೂ ಒಂದು ಹಂತದಲ್ಲಿ ನಾವು ಮಾತಾಡುದಿದ್ರೆ, ಹಾ ಒಳ್ಳೆಯ ಕಂಠ ಹೊಂದಿದಂತಹ ಹಾ ಅತ್ಯಂತ ವಿರಳ, ಹಾ ಪ್ರಪಂಚದಲ್ಲಿ ಅತ್ಯಂತ ವಿರಳ ಕಲಾವಿದರಲ್ಲಿ ನೀವು ಒಬ್ಬರು. ಹ್ಮ್ ಏನೇ ಮಾಡಿದ್ರು, ಹೇಗೆ ಮಾಡಿದ್ರು ಹಾ ನಿಮ್ಮ ಕಂಠ ಬೀಳುವುದು ಬಹಳ ಕಡಿಮೆ ನಾವು ನೋಡಿದ ಪ್ರಕಾರ. ಆದರೆ ನಿಮ್ಮಷ್ಟಕ್ಕೆ ನೀವು ಅದಕ್ಕೆ ಮಾಡಿಕೊಳ್ಳುವ ತಯಾರಿ ಎಷ್ಟು? ನನ್ನಷ್ಟಕ್ಕೆ- ಯಾಕೆಂತಂದ್ರೆ ಇವತ್ತು ಇದ್ದ ಹಾಗಲ್ಲ ನಾಳೆ, ಹೌದು ನಾಳೆ ಇದ್ದ ಹಾಗಲ್ಲ ನಾಡಿದ್ದು. ಹೌದು. ಮನುಷ್ಯ ಬದಲಾಗ್ತಾ ಹೋಗ್ತಾನೆ, ಹೌದು, ಹೌದು, ಕಾಲ ಬದಲಾಗ್ತಾ ಹೋಗ್ತದೆ ಎನ್ನುವಾಗ ಕಂಠ ಎನ್ನುವುದೇ ನಿಮಗೆ ಪ್ರಧಾನ. ಹೌದೌದು. ಹೇಗೆ ನಿಭಾಯಿಸ್ತೀರಿ? ಕಂಠ ಅಂದ್ರೆ ನನಗೆ ಕಂಠ ಅಂತ ಹೇಳುವಾಗ ನಮಗೆ ಗಂಟ್ಲಲ್ಲಿ ತುಂಬಾ ಕೆಲಸ ಇರುತ್ತೆ ಅದಕ್ಕೆ. ಈಗ ನಾನು ಹೆಚ್ಚಾಗಿ ಏನು ಮಾಡ್ತಾ ಇಲ್ಲ. ಈಗ SP ಅವರು ಹಾಡೋದನ್ನ ಅದನ್ನ ಗಮನವಿಟ್ಟು ಹೇಳ್ತೀನಿ ನಾನು. ಯಾವ್ದೊಂದು ಹಾಡನ್ನ ಹಾಡಿದ್ರು ಅವರು, ಅದನ್ನು ಪ್ರಯತ್ನ ಮಾಡ್ತೇನೆ ಅವರ ಕಂಠದಾಗೆ ಬರಬೇಕು, ಇಲ್ಲ ರಾಜಕುಮಾರ ಕಂಠದಾಗೆ ಬರಬೇಕು. ಅದು ನನ್ನ ಮಟ್ಟಿಗೆ ಅದು ಬಂದಿಲ್ಲ ಇಲ್ಲಿ ತನಕ. ಎಲ್ಲರೂ ಹೇಳ್ತಾರೆ ಆತ ಕಂಠ ಬರುತ್ತೆ, ಈ ಕಂಠ, ಅದು ನಾನು ಒಪ್ಲಿಕ್ಕಿಲ್ಲ. ಈಗ ನನ್ನ ಕಂಠದಲ್ಲಿ ನಾನು ಹಾಡುದು, ಹಾಡಿ ಹಾಡಿ ನನ್ನ ಕಂಠವೇ ನನಗೆ ಗೊತ್ತಾಗುದಿಲ್ಲ ಯಾವ್ದಂತ. ಸಾವಿರಾರು ಕಂಠದಲ್ಲಿ ಹಾಡ್ಕೊಂಡು ನನ್ನ ಕಂಠ ಯಾವ್ದು ಇಲ್ಲಿ ಹೀಗೆ ಗೊತ್ತಿಲ್ಲ ನನಗೆ. ಅಲ್ಲ, ಅದನ್ನು ನಾವು ಪ್ರೇಕ್ಷಕರಿಗೆ ಬಿಡುವ ಅಂತ. ಹೌದು, ನಾವು ನಮ್ಮ ಪ್ರಯತ್ನವನ್ನು ಮಾಡ್ತಾ ಹೋಗುವ. ಹೌದೌದು, ಅದನ್ನು ಪ್ರೇಕ್ಷಕರ ಅದರ ಯಶಸ್ಸಾಗಿ ಅವರು ಹೌದು. ಸ್ವೀಕರಿಸ್ತಾರೋ ನಿರಾಕರಿಸ್ತಾರೋ ಹೌದು. ಅಂತೂ ನಮ್ಮ ಪ್ರಯತ್ನವನ್ನು ನಾವು ನಾವು ಮಾಡ್ತೀವಿ. ಮಾಡ್ತಾ ಹೋಗ್ತೇವೆ ಎನ್ನುವಾಗ 10 ವರ್ಷ ಶ್ರೀವಾರಿ ಹಾ, ಮೆಲಡೀಸ್ ಹೌದು. ಅದರ ಸಂಸ್ಥೆಗಾಯ್ತು. ಆದರೆ 16 ವರ್ಷಗಳಿಂದ ತಾವು ಸಾಧನೆ ಮಾಡ್ತಾ ಬಂದವರು ಹಾ. ಒಮ್ಮೆ ಹಿಂದಿರುಗಿ ನೋಡುವಾಗ ನಿಮಗೆ ಹೇಗೆ ಅನಿಸ್ತದೆ? ನಿಮ್ಮ ಸಾಧನೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಊರವರು ಏನೇ ಹೇಳಿ. ಅದೆಲ್ಲ ಇರುತ್ತೆ. ನನ್ನ ಸಾಧನೆ ಅಂತ ಹೇಳಲಿಕ್ಕಿಲ್ಲ. ಹಿಂದಿರುಗಿ ನೋಡೋದು ತುಂಬಾ ಬೇಜಾರಿದೆ. ನಾನು ಒಂದು ಕಾಲದಲ್ಲಿ ಯಾವ ರೀತಿಯಲ್ಲಿ ಇದ್ದೆ, ಒಂದು ವೇದಿಕೆ ಸಿಕ್ಕಬೇಕಿದ್ರೆ ಅಷ್ಟು ಕಷ್ಟ ಇತ್ತು ನನಗೆ. ಒಂದು ವೇದಿಕೆ ಬರ್ಬೇಕಿದ್ರೆ ಅಷ್ಟು ಕಷ್ಟ ಇತ್ತು. ಇವರ ಹತ್ರ ಕೇಳ್ಕೊಂಡು, ನಾನು ಇಲ್ಲಿ ತನಕ ಕೇಳಿ ಹೋದ ಕಾರ್ಯ ಯಾವುದಿಲ್ಲ. ಎಲ್ಲಾರು ಒಂದು ಹಾಡು ವಸಂತ ಅಂತ ಹೇಳಿದದೇ ಎಷ್ಟು ಅಂದ್ರೆ, ಇಲ್ಲಿ ನಾನು ತಂದೆಯವ್ರ ಜೊತೆ ಕೆಲಸ ಮಾಡ್ತಿರೋ ಇಲ್ಲಿ ಪಯ್ಯವರಲ್ಲಿ ಕೆಲಸ ಮಾಡ್ತಿರುವ ಕಾಜಗಡ ರಾಮಚಂದ್ರ ಅವರು ದೊಡ್ಡ ಸಿಂಗರ್. ಅವರೊಂದು ವೇದಿಕೆ ಇತ್ತು, ಅಲ್ಲಿ ನಾನು ಶಂಕರಾಭರಣ ಹಾಡಿದ್ದು ಅವರ ವೇದಿಕೆಯಲ್ಲಿ. ಅದು ತುಂಬಾ ವರ್ಷ ಆಯ್ತು. ನಮ್ಮ ಕೆಲಸವರಲ್ಲಿ ಹೇಳಿ ಹಾಡು ವಸಂತ ಅಂತ. ಅದೆಲ್ಲ ತುಂಬಾ ವರ್ಷಗಳ ಹಿಂದೆ. ಅದೆಲ್ಲ ಈಗೆಲ್ಲ ಯಾರು ನೆನಪಿರ್ಲಿಲ್ಲ. ಮತ್ತೆ ಯಾರಾದ್ರೂ ಕೂಡ SP ಅವರಾದ್ರೂ ಕೂಡ, JSS ಆದ್ರೂ ಕೂಡ, ರಾಜಕುಮಾರ್, ಪ್ರತಿಯೊಬ್ಬರನ್ನ ನಾವೊಂದು ಹಂತಕ್ಕೆ ನಾವು ತರ್ತೀವಿ ಅವರ ಹಾಡಿನಂತ. ಈಗ ನನಗೆ ಮುಂದೆ ಬರ್ಬೇಕಿದ್ರೆ ಯಾರ್ದಾದ್ರೊಂದು ಅನುಕರಣೆ ಬೇಕು. ಯಾರ್ದಾದ್ರೊಂದು ಅನುಕರಣೆ ಮಾಡ್ಕೊಂಡು ಮತ್ತೆ ನಾವು ಅದನ್ನ ಬಿಟ್ಟು ಬಿಡ್ಬೇಕು. ನಮಗೆ ಪ್ರಚಾರಕ್ಕೆ ಅಷ್ಟೇ. ಹೌದೌದು. ಮತ್ತೆ ಅದು ಒಮ್ಮೆ ಬೇಕಾಗಿಲ್ಲ. ಪ್ರಧಾನ ವಾಹಿನಿಗೆ ಬರಬೇಕಿದ್ರೆ ಯಾರನ್ನಾದ್ರೂ ಏನಾದ್ರೂ ಹಿಡ್ಕೋಬೇಕು ಒಂದು- ನಾವು. ಹೌದು. ಹೌದು. ಎನ್ನುವಾಗ ಹಾ. ಅನೇಕ ವೇದಿಕೆಗಳಲ್ಲಿ ಹಾಡಿದವರು ತಾವು. ಹಾ. ಪ್ರೇಕ್ಷಕರು ಎಲ್ಲರೂ ಒಂದೇ ರೀತಿಯವರಲ್ಲ. ಅಲ್ಲ ಅಲ್ಲ ಅಲ್ಲ. ಅವರವರ ಅಭಿರುಚಿಗೆ ತಕ್ಕ ಹಾಗೆ, ಅವರವರ ಆಸಕ್ತಿಗೆ ತಕ್ಕ ಹಾಗೆ ನೀವು ಹೌದು. ಹಾಡುಗಳನ್ನ ಹಾಡ್ತಾ ಹೋಗ್ತೀರಿ. ಹೌದು. ನಾನೇ ನೋಡಿದ್ದೇನೆ, ಹೌದು. ವೈದಿಕ ವಿದ್ವಾಂಸರು, ಪುರೋಹಿತರು ಕೂತುಕೊಂಡಿದ್ದಂತಹ ವೇದಿಕೆಯಲ್ಲಿ ತಾವು ಹಾಡಿದ್ದೀರಿ. ಹೌದು. ಹೌದು. ದೈವ ಕೋಲಗಳು ನಡೆಯುವಂತಹ ಯಾವುದೋ ಒಂದು ಸಮಾರಂಭದಲ್ಲಿ ಕೂಡ ಹಾಡಿದ್ದೀರಿ. ಹೌದು. ಆದ್ರೆ ನಮ್ಮ ಅನುಭವ ಏನು ಅಂತಂದ್ರೆ, ವಸಂತರ ಒಂದು ಕಲಾವಿದ ಹೌದು, ಹಾ. ಒಂದೇ ಮಾತು. ಹೌದು. ನಮಗಂತೂ ಅದನ್ನು ಕೇಳಿದಾಗ ಬಹಳ ಹೆಮ್ಮೆ ಅಂತ ಹಾ. ಅನಿಸ್ತದೆ. ಹಾ. ನಿಮಗೆ ಹೇಗೆ ಅನಿಸ್ತದೆ? ಅದು ಹೆಮ್ಮೆ ಪಡ್ತೀನಿ ನಾನು. ಆದ್ರೆ ಅದು ಅವರ ಮಾತಿನಲ್ಲಿ ನನಗೊಂದು ಪ್ರೋತ್ಸಾಹ. ಮತ್ತೆ ಅವರು ಹಂಗೆ ಅಂದ್ರು ಅಂತ ನಾನು ಅದನ್ನು ಒಂದು ಅಸ್ತ್ರಾಗಿ ಇಟ್ಕೊಳ್ಳಲ್ಲ. ಅವರ ಆ ಹಾಡಾಗಿದೆ, ಆ ಹಾಡಿಗೆ ಅವರು ಮರಳಾಗಿದ್ದಾರೆ, ನನಗೆ ಮರಳಾಗಿಲ್ಲ. ಆಯ್ತಲ್ಲ? ಆ ಶ್ರೇಯಸ್ಸು ಆ ಹಾ, ಹಾಡಿಗೆ ಹೋಗ್ಬೇಕು. ಹೌದೌದು, ಹಾಡಿಗಿದೆ. ಮೂಲ ಹಾಡಿ ಹೌದು, ಅದು ನನ್ನದೇನಿಲ್ಲ, ನಾನು ಹಾಡ್ತೀನಿ ಅಷ್ಟೇ. ಎನ್ನುವಾಗ ಇವತ್ತಿನ ದಿನಮಾನದಲ್ಲಿ ಪ್ರೇಕ್ಷಕರು ಹೊಸತನ್ನು ಬಯಸ್ತಾರೆ. ನವನವೀನವಾದಂತಹ ಅನುಭವಗಳಿಗಾಗಿ ಕಾಯ್ತಾ ಇದ್ದಾರೆ. ಹೌದು. ಅವರಿಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ?
ಈಗ ಹೊಸ ಹೊಸ ವಿಧದ ಹಾಡುಗಳಿಗೆ ಎಲ್ಲರೂ ತುಂಬಾ ಆಸಕ್ತಿ ಇಟ್ಟು ಬರ್ತಾರೆ. ಹಾಗಿರುವಾಗ ಹೊಸ್ತು ಬೇಕು, ಹಳೇದು ಬೇಕು. ನಾವು ಹಳೇದು ಯಾವ್ದಿದೆ ಅದನ್ನು ಮುಂದಿಟ್ಟುಕೊಂಡು ನಾವು ಹೊಸದಕ್ಕೆ ಪ್ರಯತ್ನ ಮಾಡಬೇಕು. ಹಳೇದನ್ನು ಮರಿಬಾರದು. ಹಳೆ ಬೇರು ಹೊಸ ಚಿಗುರು ಹೌದು, ಎನ್ನುವಂತಹ ಹೌದು, ಪರಿಕಲ್ಪನೆ. ಹೌದು, ಹೌದು. ಈಗ ಸಾಮಾಜಿಕ ಜಾಲತಾಣಗಳ ವಿಷಯಕ್ಕೆ ಬಂದಾಗ ಹಾ. ನಮ್ಮ ಡಿವೈನ್ ಹಾ, ಮೀಡಿಯಾ ಹೌದು, ಅದು ಕೂಡ ಆ ಸಾಲಿಗೆ ಸೇರಿದಂತಹ ಹೌದು. ಒಂದು ಆರೋಗ್ಯಪೂರ್ಣವಾದಂತಹ ಒಂದು ಮಾಧ್ಯಮ. ಹೌದು, ತನ್ನ ಗರಿಷ್ಠ ಮಟ್ಟದಲ್ಲಿ ತನ್ನ ಇತಿಮಿತಿಯಲ್ಲಿ ಹ್ಮ್. ಒಳ್ಳೆಯದನ್ನು ಏನನ್ನು ಪ್ರಪಂಚಕ್ಕೆ ಕೊಡಬಹುದು ಅಂತ ಈ ಮೀಡಿಯಾ ಪ್ರಾಮಾಣಿಕವಾಗಿ ಹೌದು, ಈ ಮೀಡಿಯಾದ ತಂಡ ಪ್ರಯತ್ನಿಸ್ತದೆ. ಹೌದು. ಆ ಬಗ್ಗೆ ತಾವು ಏನು ಹೇಳ್ತೀರಿ? ಆ ಬಗ್ಗೆ ಅಂದ್ರೆ ನೋಡಿ, ಈಗ ಅದರ ವಿಡಿಯೋ ಎಲ್ಲ ನಾನು ನೋಡಿದ್ದೀನಿ. ಹ್ಮ್. ನಮ್ಮ ಈ ಚಾನೆಲ್ ನ ವಿಡಿಯೋ ಎಲ್ಲ ನಾನು ನೋಡಿದ್ದೀನಿ. ಅದು ದೈವ ಭಕ್ತರದು, ಜಾನಪದ, ಆಮೇಲೆ ಪ್ರತಿಯೊಂದು ಈ ಸಾಂಸ್ಕೃತಿಕ ವೇದಿಕೆಯಲ್ಲಿ ಯಾವುದೆಲ್ಲ ಕ್ಷೇತ್ರ ಇದೆ ಪ್ರತಿಯೊಬ್ಬರನ್ನು ಕೂಡ ಇವರು ಒಂದು ಒಳ್ಳೆ ಆತ್ಮೀಯತೆಯಿಂದ ವಿಶ್ವಾಸಕ್ಕೆ ತಕ್ಕೊಂಡು ತಗೊಂಡು ಸಂದರ್ಶನ ಅವರ ಬಗ್ಗೆ ಒಂದು ವಿಚಾರ ಪ್ರಪಂಚಕ್ಕೆ ತಿಳಿಸ್ತಾರೆ. ಹಾಗಿರುವಾಗ ನನಗೆ ತುಂಬಾ ವರ್ಷ ಆಯ್ತು ಹೇಳಿ, ನಾನೇ ಅದಕ್ಕೆ ಗಮನ ಕೊಟ್ಟಿಲ್ಲ. ನಾನು ಈಗ ಮೊನ್ನೆ ಕಾರ್ಯ ಮಾಡಿ ಈಗ ಮಾಡೋಣ ಅಂತ ಹೇಳಿ ಮಾಡಿದ್ರು. ತಮಗೂ ಸಮಯ ಇತ್ತು. ಹೌದೌದೌದು. ಹಾಗೆ ಈ ಚಾನಲ್ ಅದು ಇದೊಂದು ಉತ್ತಮ ಕೆಲಸ. ಈಗ ಯಾರೀಗ ಮಾಡಲ್ಲ ನೋಡಿ, ಎಲ್ಲರಿಗೆ ಅವರವರ ಬಿಸಿ ಇರುತ್ತೆ. ಹಾಗೆ ಇವರು ಅವರ ಒಂದು ಅನಿವಾರ್ಯ ಕೆಲಸ ಬಿಟ್ಕೊಂಡು ಅವರು ಬಂದು ಇಲ್ಲಿ ಇನ್ನೊಬ್ಬರಿಗೆ ಇದು ಏನು ಪ್ರಯತ್ನ ಮಾಡ್ತಾರಲ್ಲ, ಇನ್ನೊಬ್ಬರ ಒಂದು ಪ್ರತಿಭೆಗೆ, ಅದು ಈ ಚಾನೆಲ್ ಒಂದು ದೊಡ್ಡೊಂದು ಗುಣ. ಅದು ಅದಲ್ಲದೆ ನಮ್ಮ ಮಂಜುನಾಥ್ ಸರ್ ಇದ್ದಾರಲ್ಲ, ಅವರು ಮತ್ತೆ ನಮ್ಮ ಸುಂದರಣ್ಣ ಅವರು ಮೊನ್ನೆ ಸಂದರ್ಶನ ಮಾಡಿದ್ದಾರೆ. ಹಾಗೆಲ್ಲ ಇದೆ. ಆಗ್ಲಿ, ಅಂತೂ ಒಂದಷ್ಟು ಹೊತ್ತು ಹೌದು. ನಿಮ್ಮ ಒಳ್ಳೆಯ ಅನುಭವವನ್ನು ನಾವು ಈ ಮಾಧ್ಯಮದ ಮೂಲಕ ಹಂಚಿಕೊಂಡ ಹಾಗಾಯಿತು. ಅದರ ಜೊತೆಗೆ ಅನೇಕ ಅನುಭವಗಳು ಉಳಿದವರಿಗೆ ಮಾರ್ಗದರ್ಶಿ ಆಗುವುದಿದ್ರೆ ಹಾ. ನಮಗದರಲ್ಲಿ ಸಂತೋಷ. ಹೌದು, ಈ ವಿಚಾರದಲ್ಲಿ ಒಳ್ಳೆಯ ವಿಷಯಗಳನ್ನು ಪ್ರೇಕ್ಷಕರು ಸ್ವೀಕರಿಸಲಿ. ಹೌದು. ಬಹುಶಃ ಬಾಯಿ ತಪ್ಪಿ ನಾಲಗೆ ತಪ್ಪಿ ಹೌದು. ಏನಾದ್ರೂ ತಪ್ಪುಗಳು ಬಂದಿದ್ರೆ ಸಹಜ. ಅದನ್ನು ಬಿಟ್ಟು ಬಿಡ್ಲಿ ಹೌದು. ಎನ್ನುವುದರೊಂದಿಗೆ ನಮ್ಮೊಂದಿಗೆ ಇಷ್ಟು ಹೊತ್ತು ಕಳೆದದ್ದಕ್ಕೆ ಮಾಧ್ಯಮದ ಪರವಾಗಿಯೂ ವೈಯಕ್ತಿಕ ನೆಲೆಯಿಂದಲೂ ಅನಂತ ಧನ್ಯವಾದಗಳು. ನಮಸ್ತೆ. ನಮಸ್ತೆ. ಪ್ರಿಯ ವೀಕ್ಷಕರೇ, ಒಂದು ಒಳ್ಳೆಯ ಅನುಭವ, ಒಂದು ಒಳ್ಳೆಯ ವಿಚಾರಗಳನ್ನು ಅನುಭವದ ಹಿನ್ನೆಲೆಯಲ್ಲಿ ತಿಳಿಸಿಕೊಟ್ಟವರು ಶ್ರೀ ವಸಂತ ಬಾರಡ್ಕ ಅವರು. ಅವರ ಅನುಭವ, ಅವರ ಸಾಧನೆ, ಅವರ ಅಭಿರುಚಿ, ಅವರ ಆಸಕ್ತಿ, ಹೇಗೆ ನೋಡಿದ್ರು, ಯಾವ ಆಯಾಮದಲ್ಲಿ ನೋಡಿದ್ರು ಆರೋಗ್ಯಪೂರ್ಣವಾದಂತಹ ಸಮಾಜವನ್ನು ಕಟ್ಟುವಲ್ಲಿ ತಮ್ಮದಾದ ಕೊಡುಗೆಯನ್ನು ಕೊಡುವ ಪ್ರಯತ್ನ. ಈ ನಿಟ್ಟಿನಲ್ಲಿ ನಿಮ್ಮ ಸರ್ವ ವಿಧವಾದಂತಹ ಬೆಂಬಲ ಶ್ರೀಯುತರಿಗೂ ಇರಲಿ. ಜೊತೆಗೆ ಡಿವೈನ್ ಮಾಧ್ಯಮ ನಿಮ್ಮ ಮುಂದೆ ನಡೆಸ್ತಾ ಇರುವಂತಹ ಇಂತಹ ಅನೇಕ ಕಾರ್ಯಕ್ರಮಗಳಿಗೂ ನಿಮ್ಮ ಬೆಂಬಲ ಇರಲಿ ಅಂತ ಕೇಳಿಕೊಳ್ತಾ ತಾತ್ಕಾಲಿಕವಾದ ವಿದಾಯ. ನಮಸ್ತೆ.